ಟಿ20 ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ಹೊಸ ಇತಿಹಾಸ. ಪಾಕ್ ತಂಡದ ವಿರುದ್ಧ ರೋಚಕ ಗೆಲುವು ಸಾಧಿಸಿದ ಭಾರತ ತಂಡ. ರೋಹಿತ್ ಶರ್ಮಾ ನೇತೃತ್ವದ ಭಾರತ ತಂಡಕ್ಕೆ 6 ರನ್ಗಳ ರೋಚಕ ಜಯ. ಟೀಂ ಇಂಡಿಯಾ ವೇಗಿಗಳು ಮತ್ತೊಮ್ಮೆ ಭಾರತ ತಂಡದ ಆಪದ್ಬಾಂಧವರೆನಿಸಿದ್ದಾರೆ. ಪಾಕಿಸ್ತಾನ ಎದುರು ಕೇವಲ 120 ರನ್ಗಳನ್ನು ರಕ್ಷಿಸಿಕೊಳ್ಳುವಲ್ಲಿ ಭಾರತೀಯ ಬೌಲರ್ಗಳು ಯಶಸ್ವಿಯಾಗಿದ್ದಾರೆ. ಬೂಮ್ರಾ, ಪಾಂಡ್ಯ ಮಿಂಚಿನ ದಾಳಿಯ ನೆರವಿನಿಂದ ಟೀಂ ಇಂಡಿಯಾ ಬದ್ಧ ಎದುರಾಳಿ ಪಾಕಿಸ್ತಾನ ಎದುರು 6 ರನ್ ರೋಚಕ ಜಯ ಸಾಧಿಸಿದೆ. ಈ ಮೂಲಕ ಎ ಗುಂಪಿನಲ್ಲಿ ಭಾರತ ತಂಡ ಅಗ್ರಸ್ಥಾನಕ್ಕೆ ಏರಿದರೆ ಪಾಕಿಸ್ತಾನದ ಸೂಪರ್ 8ರ ಕನಸು ಮತ್ತಷ್ಟು ಕಮರುವಂತೆ ಮಾಡಿದೆ. ಗೆಲ್ಲಲು ಕೇವಲ 120 ರನ್ ಗುರಿ ಬೆನ್ನತ್ತಿದ ಪಾಕಿಸ್ತಾನ ತಂಡವು ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು ಕೇವಲ 113 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಬಾಬರ್ ಅಜಮ್ 13 ರನ್ ಗಳಿಸಿದ್ದಾಗ ಬೂಮ್ರಾಗೆ ವಿಕೆಟ್ ಒಪ್ಪಿಸಿದರು. ಇನ್ನು ಉಸ್ಮಾನ್ ಖಾನ್ 13 ರನ್ ಗಳಿಸಿ ಅಕ್ಷರ್ ಪಟೇಲ್ಗೆ ವಿಕೆಟ್ ಒಪ್ಪಿಸಿದರು. ಇನ್ನು ಫಕರ್ ಜಮಾನ್ ಹಾಗೂ ಶಬಾದ್ ಖಾನ್ಗೆ ಹಾರ್ದಿಕ್ ಪಾಂಡ್ಯ ಪೆವಿಲಿಯನ್ ಆದಿ ತೋರಿಸಿದರು. ಒಂದು ಕಡೆ ನಿರಂತರವಾಗಿ ವಿಕೆಟ್ ಬೀಳುತ್ತಿದ್ದರೂ ಮತ್ತೊಂದು ತುದಿಯಲ್ಲಿ ನೆಲಕಚ್ಚಿ ಆಡುವ ಯತ್ನ ನಡೆಸಿದ ಮೊಹಮ್ಮದ್ ರಿಜ್ವಾನ್ 31 ರನ್ ಗಳಿಸಿ ಬೂಮ್ರಾ ಬೌಲಿಂಗ್ ನಲ್ಲಿ ಕ್ಲೀನ್ ಬೌಲ್ಡ್ ಆಗಿ ಪೆವಿಲಿಯನ್ಗೆ ಏರಿದರು. ಅಲ್ಲಿಯವರೆಗೂ ಗೆಲುವಿನ ಆಸೆ ಜೀವಂತವಾಗಿರಿಸಿಕೊಂಡಿದ್ದ ಪಾಕ್ ಆ ಬಳಿಕ ಸೋಲಿನ ಕಡೆ ಮುಖ ಮಾಡಿತ್ತು. ಇನ್ನು ಕೊನೆಯಲ್ಲಿ ಇಫ್ತಿಕಾರ್ ಅಹಮದ್ 5 ರನ್ ಗಳಿಸಿ ಬೂಮ್ರಾಗೆ 3ನೇ ಬಲಿಯಾದರು. ಕೊನೆಯ 3 ಓವರ್ನಲ್ಲಿ ಪಾಕಿಗೆ 30 ರನ್ ಬೇಕಿತ್ತು. ಆಗ ಮೊಹಮ್ಮದ್ ಸಿರಾಜ್ ಮತ್ತು ಬೂಮ್ರಾ ಉತ್ತಮವಾದ ಬೌಲಿಂಗ್ ಮಾಡಿದರು. ಇದರಿಂದ ಕೊನೆಯ ಓವರ್ನಲ್ಲಿ ಪಾಕಿಸ್ತಾನ ಗೆಲ್ಲಲು 18 ರನ್ ಗಳಿಸಬೇಕಿತ್ತು. ಆದರೆ ಹರ್ಷದೀಪ್ ಸಿಂಗ್ ಕೇವಲ 11 ರನ್ ನೀಡಿ ಭಾರತಕ್ಕೆ ವಿರೋಚಿತ ಗೆಲುವು ತಂದುಕೊಟ್ಟರು. ಇನ್ನು ಟಾಸ್ ಸೋತರು ಫಸ್ಟ್ ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಪರ ಓಪನರ್ ಆಗಿ ಬಂದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕೇವಲ 12 ಬಾಲ್ನಲ್ಲಿ 13 ರನ್ ಗಳಿಸಿ ಶಾಹಿನ್ ಅಫ್ರಿದಿ ಬೌಲಿಂಗ್ ನಲ್ಲಿ ಕ್ಯಾಚ್ ಕೊಟ್ಟರು. ವಿರಾಟ್ ಕೊಹ್ಲಿ ಕೂಡ 3 ಬಾಲ್ನಲ್ಲಿ 4 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು. ಹಾಗಾಗಿ ಟೀಂ ಇಂಡಿಯಾಗೆ ಆರಂಭಿಕ ಆಘಾತ ಆಗಿತ್ತು. ಕೊಹ್ಲಿ, ರೋಹಿತ್ ಔಟ್ ಆದರೂ ಪಂತ್ ಮಾತ್ರ ತನ್ನ ಲಕ್ ನಿಂದಲೇ ಬಚಾವಾಗಿದ್ದರು. ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಬಾರಿ ಪಂತ್ ಕ್ಯಾಚ್ ಅನ್ನು ಪಾಕ್ ಆಟಗಾರರು ಕೈ ಚೆಲ್ಲಿದರು. ಹಾಗಾಗಿ ಕೊನೆಯವರೆಗೂ ಕ್ರೀಸ್ ನಲ್ಲಿ ನಿಂತು ಬ್ಯಾಟ್ ಬೀಸಿದ ಪಂತ್ 31 ಬಾಲ್ನಲ್ಲಿ 42 ರನ್ ಚಚ್ಚಿದರು. ಪಂತ್ಗೆ ಸಾಥ್ ನೀಡಿದ ಅಕ್ಷರ್ ಪಟೇಲ್ 1 ಸಿಕ್ಸರ್ ಮತ್ತು 2 ಫೋರ್ ಸಮೇತ 20 ರನ್ ಸಿಡಿಸಿದರು. ಟೀಂ ಇಂಡಿಯಾ 19 ಓವರ್ನಲ್ಲಿ 119 ರನ್ಗಳಿಗೆ ಆಲ್ಔಟ್ ಆಯಿತು. ಪಾಕ್ ಪರ ನಸೀಂ ಶಾ ಮತ್ತು ಹಾರಿಸ್ ರೌಫ್ ತಲಾ 3 ವಿಕೆಟ್ ಪಡೆದರೆ ಮೊಹಮ್ಮದ್ ಅಮೀರ್ 2 ವಿಕೆಟ್, ಶಾಹಿನ್ ಅಫ್ರಿದಿ 1 ವಿಕೆಟ್ ಪಡೆದು ಮಿಂಚಿದರು.